ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಥಸಪ್ತಮಿ ಸಂಡೇ ವ್ಲಾಗ್ ಆಗಿದೆ ಫ್ರೆಂಡ್. ಇದು ಸಂಡೇ ವ್ಲಾಗಿಗೆ ರಥಸಪ್ತಮಿ ಹೇಗೆ ಪೂಜೆ ಮಾಡೋದು ಅಂತ ಹೇಳ್ತೀನಿ ಬನ್ನಿರಿ. ಸಣ್ಣ ಪುಟ್ಟದಾಗಿ ಪೂಜೆ ಮಾಡಿದ್ದೀನಿ, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಬನ್ನಿರಿ ನೋಡೋಣ ಹೇಗೆ ಪೂಜೆ ಮಾಡಿದ್ದೀನಿ. ಈ ಪೂಜೆ ನಮ್ಮ ಮನಸ್ಸು ಮಟ್ಟಿಗೆ ಸ್ವಲ್ಪ ಚಿಕ್ಕದಾಗೇ ಮಾಡಿದ್ದೀನಿ ಫ್ರೆಂಡ್ಸ್. ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ಮನಸ್ಸಿಗೆ ತೃಪ್ತಿಯಾಗಿ ನಮ್ಮ ಮನಸ್ಸು ನಮಗೆ ಹೇಗೆ ಅನಿಸುತ್ತೋ ಆ ಟೈಮಲ್ಲಿ ಆ ದೇವ್ರ ಸೂರ್ಯ ದೇವ್ರನ್ನ, ಸೂರ್ಯನಾರಾಯಣನ ನೆನೆಸ್ಕೊಂಡು ಮಾಡೋವಂಥ ಪೂಜೆ ಇದು. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ತಟ್ಟೆ ತಗೊಳ್ರಿ. ತಟ್ಟೆಗೆ ಯಾವ ತಟ್ಟೆ ಆದರೂ ಪರವಾಗಿಲ್ಲ, ಅಡಿಕೆ ತಟ್ಟೆ ಆದರೂ ಪರವಾಗಿಲ್ಲ, ಯಾವ ತಟ್ಟೆ ಆದರೂ ಚಿಂತೆ ಇಲ್ಲ. ಮತ್ತು ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ ಎಲೆ ಇದೆಯಲ್ಲ, ಅದು 7 ತೊಗೊಂಡಿದ್ದೀನಿ. 7 ಎಕ್ಕದ ಗಿಡಕ್ಕೆ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ನೀಟಾಗಿ ಅದನ್ನು 7 ಎಕ್ಕದ ಗಿಡನ ಎಲೆನ ಜೋಡಿಸ್ಕೊಂಡಿದ್ದೀನಿ. ಒಂದೊಂದು ಹೂವು ಇಟ್ಕೊತಾ ಬಂದಿದ್ದೀನಿ. ಹೂವು ಆದಮೇಲೆ ಒಂದು ಸ್ವಲ್ಪ ಗೋಧಿ, 1 ಇಡೀ ಗೋಧಿನ ಹಾಕಬೇಕಾದ್ರೆ 3 ಇಡೀ ಹಾಕ್ಬೋದು. ನಮ್ಮ ಮನೇಲಿ ಒಂದು ಸ್ವಲ್ಪನೇ ಇತ್ತು ಗೋಧಿ. 1 ಇಡೀ ಗೋಧಿನ ಹಾಕಿ ಬೆಳಗಿನ ಜಾವ ಒಂದು 6:30ಗೆಲ್ಲ ಪೂಜೆ ಮಾಡಿದ್ದೀನಿ ಫ್ರೆಂಡ್. ನಾನು 1 ಇಡೀ ಗೋಧಿನ ಹಾಕಿದ್ದೀನಿ ಮಧ್ಯದಲ್ಲಿ. ಗೋಧಿ ಹಾಕಿ, ಯಾಕಂದರೆ ಗೋಧಿ ಮೇಲೇ ದೀಪ ಹಚ್ಬೇಕಂತೆ, ಅದಕ್ಕೆ ಗೋಧಿ ಹಾಕಿ, ಗೋಧಿ ಹಿಟ್ಟಲ್ಲಿ ಇನ್ನೂ ಕಲಸಿ ಗೋಧಿ ಹಿಟ್ಟಲ್ಲಿ ದೀಪ ಮಾಡಿ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು. ಬಟ್ ರಾತ್ರಿ ಮಾಡಿ ಇಟ್ಕೋಬೇಕಾಗಿತ್ತು, ರಾತ್ರಿ ಟೈಮ್ ಇರಲಿಲ್ಲ, ಹಂಗಾಗಿ ಗೋಧಿಯಲ್ಲಿ ದೀಪ ಹಚ್ತಾ ಇದ್ದೀನಿ. ಗೋಧಿಗೆ ಮಧ್ಯದಲ್ಲಿ ಹಾಕಿಬಿಟ್ಟು ಅದಕ್ಕೊಂದು ಅರಿಶಿನ ಕುಂಕುಮ, ಒಂದು ಹೂವು ಇಟ್ಟು ಪೂಜೆ ಮಾಡಿ, ನಂತರ ಒಂದು ದೀಪದ್ದು ಸಣ್ಣತೆಗೆ ತಗೊಂಡು ಅದಕ್ಕೆ 7 ಬತ್ತಿ ಅರಿಶಿನ ಕುಂಕುಮ ಇಟ್ಟು ಎಳ್ಳೆಣ್ಣೆ ಹಾಕಿ ಅದನ್ನು ಜೋಡಿಸ್ಕೊಂಡು ತೊಗೊಂಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ನಂತರ ಅದಕ್ಕೆ ನಮೋ ಸೂರ್ಯ ಭಗವಾನ್ ದೇವ್ರನ್ನ ನೆನೆಸ್ಕೊಂಡು ಓಂ ನಮೋ ಸೂರ್ಯ ಭಗವಾನ ನಮಃ ಅಂತ ಹೇಳಿ, ಸೂರ್ಯನಾರಾಯಣ ಅಂತ ಹೇಳಿ ನಾನು ದೀಪ ಹಚ್ಕೊತಾ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಗಣಪತಿ ಪೂಜೆ ಮಾಡಬೇಕು ಫ್ರೆಂಡ್. ಗಣಪತಿ ಪೂಜೆ ಮಾಡಿದ್ಮೇಲೆ ಮತ್ತು ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಿ ನಂತರ ನಾವು ಇದನ್ನು ದೀಪ ಹಚ್ಕೋಬೇಕು. ದೀಪ ಹಚ್ಚಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕಂದರೆ ನಾನೊಬ್ಬಳೇ ವೀಡಿಯೋ ಹಿಂಗೆ ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡ್ಕೊತಾ ಇದ್ದರೆ ವೀಡಿಯೋ ಮೇಲೆ ಜಾಸ್ತಿ ಇರುತ್ತೆ ಹೊರತು ಪೂಜೆ ಮೇಲೆ ಗಮನ ಇರಲ್ಲ, ಹಂಗಾಗಿ ನಾನು ಅದನ್ನು ವೀಡಿಯೋ ಮಾಡಿಲ್ಲ. ಇದನ್ನೆಲ್ಲ ತೋರಿಸಿದಾದ್ಮೇಲೆ ಯಥಾ ಪ್ರಕಾರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಿದಾದ್ಮೇಲೆ ತಗೊಂಡೋಗಿ ಆಚೆ ದೇವರಿಗೆ ಸೂರ್ಯ ಭಗವಾನ್ಗೆ ತೋರಿಸಿ ಆರತಿ ಮಾಡಿ ಅದನ್ನು ಅಲ್ಲಿ ಒಂದು ಕಾಂಪೌಂಡ್ ಇತ್ತು, ನಮ್ಮ ಮನೆ ಕಾಂಪೌಂಡ್ ಮೇಲೆ ಇಟ್ಬಿಟ್ಟು, ಆಮೇಲೆ ಒಂದು ಹಿತ್ತಲೆ ತಾಮ್ರದ ಚೊಂಬಲ್ಲಿ, ತಾಮ್ರದ್ದು ಪಂಚಪಾತ್ರೆ ತಾಮ್ರದ್ರಲ್ಲಿ ನೀರು ತಗೊಂಡು ಅದಕ್ಕೊಂಚೂರು ಅರಿಶಿನ ಹಾಕಿ ಅದನ್ನು ತಗೊಂಡೋಗಿ ಹರಕೆ ಕೊಟ್ಟಿದ್ದೀನಿ ಫ್ರೆಂಡ್. ನಾನು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಮನೆಯಲ್ಲಿ ಆಯುಷು, ಆರೋಗ್ಯ, ಮಕ್ಕಳು, ಗಂಡ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ ಬೇಡ್ಕೊಂಡು ದೇವರಿಗೆ, ಸೂರ್ಯನಾರಾಯಣನಿಗೆ ಹರಕೆ ಕೊಟ್ಟು ಸಂಪಾದನೆ, ಮತ್ತು ಮನೇಲಿ ಏನೇ ಇದ್ರೂ ಸಹ, ಅಂದರೆ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ, ಆದಷ್ಟು ದೇವರೇ ನಮಗೆ ಒಳ್ಳೇದು ಮಾಡೋದಕ್ಕೆ ಶಕ್ತಿ ಕೊಡಪ್ಪ ತಂದೆ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ನಮಸ್ಕಾರ ಮಾಡಿ ಪೂಜೆ ಮಾಡಿ ತಗೊಂಡೋಗಿ ಕಾಂಪೌಂಡಲ್ಲಿ ಇಟ್ಟಿದ್ದೀನಿ. ಮತ್ತು ಹರಕೆ ಕೊಟ್ಟಿದ್ದೀನಿ ಫ್ರೆಂಡ್. ನಾನು ಹರಕೆ ಕೊಟ್ಟಿದ್ದಾದಮೇಲೆ ನಮ್ಮನೆ ಪೂಜೆ ಎಲ್ಲ ಮುಗೀತು. ನೋಡಿ, ಈ ಥರ ಮಾಡಿದ್ದೀನಿ ಪೂಜೆನ. ನೋಡಿ, ಈ ಥರ ಮಾಡಿದ್ದೀನಿ. ಯಥಾಶಕ್ತಿ ನೋಡಿ, ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು, ಅದೇ ತಗೊಂಬಂದಿರಬೇಕು, ಇದೇ ತಗೊಂಬಂದಬೇಕು ಅದೆಲ್ಲ ಏನೂ ಇಲ್ಲ. ನಮ್ಮ ಮನಸ್ಸಿಗೆ ಅನಿಸಿರೋ, ನಮ್ಮ ತೃಪ್ತಿಗೆ ಅನಿಸಿರೋದು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರ ಸಂಪ್ರದಾಯ ಪ್ರಕಾರವಾಗಿ ಅವ್ರವ್ರು ಮಾಡ್ತಾರೆ. ಬಟ್ ನಮ್ಗೆ ಅದಷ್ಟು ಗೊತ್ತಿಲ್ಲ ಅಂತಂದರೆ ಇಷ್ಟನ ಮಾಡೋಣ, ದೇವ್ರು ನೆನೆಸ್ಕೊತ ನಮ್ಗೆ ಎಷ್ಟು ಕೊಟ್ಟಿದೆಯೋ ಶಕ್ತಿ ಅಷ್ಟೇ ಮಾಡೋಣ. ದೇವ್ರ ಪೂಜೆ ಮಾಡಿದ ತಕ್ಷಣ ನಾನು, ನಮ್ಮ ಮನೆಯವರು, ನಮ್ಮ ಅಜ್ಜಿ ಎಲ್ಲ ಈಶಾ ಫೌಂಡೇಶನ್ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮನೇಲಿ ಪೂಜೆ ಆಗಿದ ತಕ್ಷಣ ತಿಂಡಿ ತಿಂದು ನಮಸ್ಕಾರ ಮಾಡಿ, ನಾವು ದೇವಸ್ಥಾನಕ್ಕೆ ಹೋಗೋದಂದ್ರೆ ತುಂಬ ಇಷ್ಟ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಅಲ್ಲೇ ಒಂದು ಹೋಟ್ಲಲ್ಲಿ ನಮ್ಮ ಮನೆಯವರು ಈಸ್ಕೊಟ್ರು, ತಿಂದುಬಿಟ್ಟು ಅದೆಲ್ಲ ವ್ಲಾಗ್ ಮಾಡೋಕ್ಕೆ